ಹಾಯ್ ಎವ್ರಿವನ್. ಸೊ ಗ್ರೋ ಯೋರ್ ಬಿಸ್ನೆಸ್ಸಿಂದ ಬರೋ ಆರ್ಡರ್ಸ್, ಉದಾಹರಣೆಗೆ ಪಿಲ್ಲೋ, ವಿಸಿಟ್ ಹೆಲ್ತ್ ಮತ್ತು ಬಜಾಜ್. ಸೊ ಆರ್ಡರ್ಸ್ ಬಂದಮೇಲೆ ಹೇಗೆ ಪ್ಲೇಸ್ ಮಾಡೋದು, ಅದನ್ನು ವೆರಿಫೈ ಮಾಡೋದು ಅಥವಾ ಪ್ಯಾಕೇಜಿಂಗ್ ಮಾಡಿಬಿಟ್ಟು ಮೊಬೈಲ್ ಅಪ್ಲಿಕೇಶನಿಂದ ಫೋಟೋ ಹೇಗೆ ತೆಗೆದುಬಿಟ್ಟು ಹಾಕೋದು ಅಂತ ನಾನಿವಾಗ ನಿಮಗೆ ಒಂದು ಲೈವ್ ಡೆಮೋ ತೋರಿಸ್ತೀವಿ. ಸೊ ಪಿಲ್ಲೋ ಕಡೆಯಿಂದ ಆರ್ಡರ್ ಬಂದಾಗ ಲೈಕ್ ಈ ರೀತಿ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಇವಾಗ ನಿಮಗೆ ಒಂದು ಬಜರ್ ಥರ ಲೈಕ್ ಸೌಂಡ್ ಕೇಳಿಸಿರ್ಬೋದು. ಇದೇನೆಂದರೆ ನಿಮಗೆ ಈ ರೀತಿ ಒಂದು ನೋಟಿಫಿಕೇಷನ್ ಸ್ಕ್ರೀನ್ ಮೇಲೆ ಪಾಪಪ್ ಆಗಿಬಿಟ್ಟು ಪಿಲ್ಲೋ ಆರ್ಡರ್ ಅಮೌಂಟ್ ಎಷ್ಟಿದೆ, ಸೊ ಅದಾದಮೇಲೆ ಯಾವ ಸೊ ಐಟಮು ಕ್ವಾಂಟಿಟೀಸ್ ಎಷ್ಟಿದೆ ಅದೆಲ್ಲ ನೀವು ನೋಡ್ಬೋದು. ಸೊ ಅದಾದಮೇಲೆ ನೀವು ಎಕ್ಸೆಪ್ಟು ಮಾಡ್ಬೋದು ಅಥವಾ ಸ್ನೂಸು ಮಾಡ್ಬೋದು ಇಲ್ಲಿಂದ, ಇದೇ ಸ್ಕ್ರೀನಿಂದ. ಸೊ ಲೈಕ್ ಇವಾಗ ನಾನು ನಿಮಗೆ ಏನಂದರೆ ಲೈಕ್ ಆರ್ಡರ್ನ ಸ್ನೂಸ್ ಮಾಡಿಬಿಟ್ಟು ತೋರಿಸ್ತೀನಿ. ಸೊ ಸ್ನೂಸ್ ಮಾಡಿದ ತಕ್ಷಣ ಇದು ಡಿಸಪಿಯರ್ ಆಗುತ್ತೆ. ಸೊ ಎಲ್ಲಿ ಹೋಯ್ತು ಅಂದರೆ ರಿಫ್ರೆಶ್ ಮಾಡಬೇಕು ನೀವು ಪೇಜ್ ರಿಫ್ರೆಶ್ ಮಾಡಿದ ತಕ್ಷಣ ಲೈಕ್ ಈ ರೀತಿ ಒಂದು ಬಬಲ್ ಬರುತ್ತೆ ನಿಮಗೆ, ಲೈಕ್ ಪಿಲ್ಲೋ ಆರ್ಡರ್ ಪೆಂಡಿಂಗ್ ಅಂತ. ಸೊ ಬೆಲ್ ಐಕಾನಲ್ಲೂ ಒಂದು ನೋಟಿಫಿಕೇಷನ್ ಕಾಣಿಸುತ್ತೆ ನಿಮಗೆ. ಸೊ ಈ ರೀತಿ ಒಂದು ಆರ್ಡರ್ಸ್ ಬಂದಿದೆ ಅಂತ. ಸೊ ಆರ್ಡರ್ ಡೀಟೇಲ್ಸ್ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಆರ್ಡರ್ಸ್ ಇವಾಗ ಬಂದಮೇಲೆ ಲೈಕ್ ನೀವು ಆರ್ಡರ್ ಮತ್ತೆ ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಅಂದರೆ ಡೈರೆಕ್ಟ್ ನೀವು ಅದು ಪಿಲ್ಲೋ ಆರ್ಡರ್ ಪೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಪ್ಪ ಅಂದರೆ ಲೈಕ್ ನಿಮಗೆ ಅದು ಈ ಆರ್ಡರ್ ಸೆಕ್ಷನಲ್ಲಿ ಎಂಕ್ವೈರೀಸ್ ಅಂತ ಇರುತ್ತೆ, ಆನ್ಲೈನ್ ಆರ್ಡರ್ಸ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ಲೈಕ್ ಎಲ್ಲಿಂದ ಬಂದಿದೆ, ಪೇಷಂಟ್ ನೇಮ್ ಏನಿದೆ, ಆಮೇಲೆ ಸ್ಟೇಟಸ್ ಏನಿದೆ ಅದೆಲ್ಲ ಚೆಕ್ ಮಾಡ್ಬೋದು. ಇವಾಗ ಇದನ್ನು ಪ್ರೊಸೆಸ್ ಮಾಡೋಕ್ಕೆ ಅಸೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಮೆಡಿಸಿನ್ ನೇಮು, ಪ್ರೆಸೆಂಟ್ ಸ್ಟಾಕ್ ಅಂದರೆ ನಿಮ್ಮ ಹತ್ರ ಎಷ್ಟಿದೆ, ಸೊ ಪೇಷಂಟ್ ಎಷ್ಟು ಆರ್ಡರ್ ಮಾಡಿದ್ದಾರೆ, ರಿಕ್ವೈರ್ಡ್ ಕ್ವಾಂಟಿಟಿ ಅದೆಲ್ಲ ಡೀಟೇಲ್ಸ್ನ ನೀವು ಚೆಕ್ ಮಾಡ್ಬೋದು. ಸೊ ಈ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ಮೇಲೆ ನೀವು ಬೇಕಿದ್ದರೆ ಇಲ್ಲಿಂದನೇ ಆರ್ಡರ್ ಎಕ್ಸೆಪ್ಟ್ ಮಾಡ್ಬೋದು. ಇವಾಗ ನೋಡ್ಬೋದು ಮತ್ತೆ ಒಂದು ಪಾಪಪ್ ಆಗಿದೆ. ಅದೇನೆಂದರೆ ನೀವು ಸ್ನೂಸ್ ಮಾಡಿದ್ರಲ್ವ, ಸೊ ಎವ್ರಿ ಲೈಕ್ 1 ಮಿನಿಟ್ ಗ್ಯಾಪಲ್ಲಿ ಈ ರೀತಿ ನಿಮಗೆ ಪಾಪಪ್ ಆಗುತ್ತೆ ನೀವು ಆರ್ಡರ್ ಎಕ್ಸೆಪ್ಟ್ ಮಾಡೋವರೆಗೂ. ಸೊ ನಿಮಗೆ ಆರ್ಡರ್ ಎಕ್ಸೆಪ್ಟ್ ಮಾಡೋಕ್ಕೆ ಲೈಕ್ 2 ಆಪ್ಷನ್ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇಲ್ಲಿಂದನೇ ಮಾಡ್ಬೋದು, ಇಲ್ಲ ಅಂದರೆ ಸೊ ಮೇಲ್ಗಡೆ ಒಂದು ಎಕ್ಸೆಪ್ಟ್ ಅಂತ ಕೊಟ್ಟಿದ್ದೀವಿ, ಸೊ ಅಲ್ಲಿಂದ ಸಹ ಎಕ್ಸೆಪ್ಟ್ ಮಾಡ್ಬೋದು. ಸೊ ಇವಾಗ ಆರ್ಡರ್ ಎಕ್ಸೆಪ್ಟ್ ಮಾಡ್ತೀವಿ. ಎಕ್ಸೆಪ್ಟ್ ಆದಮೇಲೆ ಸೊ ನೀವಾಗ ನೋಡ್ಬೋದು ವೆರಿಫೈಗೆ ನಿಮ್ಗೊಂದು ಟೈಮ್ ರನ್ ಆಗ್ತಾ ಇದೆ. ಸೊ ಅಷ್ಟರಲ್ಲೇ ನೀವು ವೆರಿಫೈ ಮಾಡಬೇಕಾಗುತ್ತೆ. ಸೊ ಸ್ಟೇಟಸ್ ನೋಡ್ಬೋದು ಎಕ್ಸೆಪ್ಟೆಡ್ ಅಂತ ಇದೆ, ಜಸ್ಟ್ ವೆರಿಫಿಕೇಷನ್ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಇವಾಗ. ಸೊ ಇದು ವೆರಿಫಿಕೇಷನ್ ಪ್ರಾಸೆಸ್ ಹೇಗೆ ಕಂಟಿನ್ಯೂ ಮಾಡಬೇಕು ಅಂದರೆ ಲೈಕ್ ನೀವು ಮೊಬೈಲ್ ಸ್ಕ್ರೀನ್ ಹೋಗ್ಬೋದು. ಸೊ ನಿಮ್ದೇನು ಕೆಮಿಸ್ಟ್ ಅಪ್ಲಿಕೇಶನ್ ಇದೆಯಲ್ಲ ಅದನ್ನು ಓಪನ್ ಮಾಡಿ. ಜಸ್ಟ್ ಲಾಗಿನ್ ಆದ ತಕ್ಷಣ ನಿಮಗೆ ಹೋಮ್ ಪೇಜಲ್ಲೇ ಕಾಣಿಸುತ್ತೆ ಆರ್ಡರ್ ಬಂದಿರೋದು. ನೀವು ಬೇಕಿದ್ದರೆ ಇಲ್ಲಿಂದಾನೇ ಲೈಕ್ ಓಪನ್ ಮಾಡಿಬಿಟ್ಟು ನೋಡ್ಬೋದು. ಅದಾದಮೇಲೆ ಏನೇನು ಐಟಮ್ಸ್ ಇದೆಯಲ್ಲ ಅದನ್ನು ಒಂದು ಟ್ರೇನಲ್ಲಿ ಇಟ್ಬಿಟ್ಟು ಈ ರೀತಿ ಫೋಟೋ ಕ್ಲಿಕ್ ಮಾಡಬೇಕು. ಸೊ ಇಲ್ಲ ಇದು ಬರ್ತಾ ಇಲ್ಲ ಅಂತಂದರೆ ಡೆಲಿವರಿಗೆ ಹೋಗಿ. ಸೊ ಡೆಲಿವರಿಲಿ ಲೈಕ್ ಕನ್ಫರ್ಮ್ಡ್ ಅಂತ ಒಂದಿರುತ್ತೆ, ಸೊ ಅದರಲ್ಲಿ ನೋಡ್ಬೋದು. ಅದರಲ್ಲೂ ಸಹ ನೀವು ಓಪನ್ ಮಾಡಿಬಿಟ್ಟು ಮತ್ತೆ ವೆರಿಫಿಕೇಷನ್ ಮಾಡ್ಬೋದು. ಸೊ ಸೇಮ್ ಆ್ಯಸ್ ಟೋಲ್ಡ್ ಬಿಫೋರ್, ಲೈಕ್ ಏನಂದರೆ ಅದು ಐಟಮ್ಸ್ ಇಟ್ಬಿಟ್ಟು ಟ್ರೇನಲ್ಲಿ ಸೊ ಅದನ್ನು ಒಂದು ಫೋಟೋ ತೆಗಿಬೇಕು ಕ್ಲಿಯರಾಗಿ. ಸೊ ಪಿಲ್ಲೋದೊಂದು ಟ್ರೇ ಇರುತ್ತೆ, ಆ ರೀತಿ ಒಂದು ಟ್ರೇನಲ್ಲಿ ಐಟಮ್ಸ್ ಇಟ್ಬಿಟ್ಟು ಕ್ಲಿಯರಾಗಿ ಫೋಟೋ ತೆಗಿಬೇಕು. ಏನೇನು ಐಟಮ್ಸ್ ಇದೆ ಜೊತೆಗೆ ಇಡಬೇಕು. ಸೊ ಇಟ್ಬಿಟ್ಟು ಲೈಕ್ ಈ ಥರ ಮೇಲೆ ಒಂದು ಟಿಕ್ ಮಾರ್ಕ್ ಬರುತ್ತೆ, ಅದ್ರ ಮೇಲೆ ಸಬ್ಮಿಟ್ ಮಾಡಿಬಿಡಿ. ಸೊ ಆಮೇಲೆ ಒಂದು ಕ್ಯಾರಿ ಬ್ಯಾಗ್ ಇರುತ್ತೆ. ಇದು ಕ್ಯಾರಿ ಬ್ಯಾಗು ನಿಮಗೆ ಕಂಪ್ನಿ ಕಡೆಯಿಂದನೇ ಕೊಡ್ತೇವೆ. ಸೊ ಅದು ಆ ಕ್ಯಾರಿ ಬ್ಯಾಗ್ನಲ್ಲಿ ನೀವು ಏನು ಮಾಡಬೇಕಂದ್ರೆ ಈ ರೀತಿ ಒಂದು ಕ್ಲೋಸರ್ ಜಿಪ್ಪರ್ ಬ್ಯಾಗ್ ಸ್ಟಿಕ್ಕಿಂಗ್ ಥರ ಇರುತ್ತೆ. ಸೊ ಅದರಲ್ಲಿ ನೀವು ಏನೇನು ಐಟಮ್ಸ್ ಇದೆಯಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಅದನ್ನು ಕವರ್ ಮಾಡಬೇಕು. ಸೊ ಕವರ್ ಮಾಡಿಬಿಟ್ಟು ಸ್ಟಿಕ್ ಮಾಡಿ ಮತ್ತೆ ಒಂದು ಲೈಕ್ ಫೋಟೋನ ಕ್ಲಿಕ್ ಮಾಡಬೇಕಾಗತ್ತೆ, ಏನೇನು ಐಟಮ್ಸ್ ಪೇಷಂಟ್ ಆರ್ಡರ್ ಮಾಡಿರೋದಲ್ಲ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಈ ರೀತಿ ಒಂದು ಫೋಟೋ ಕ್ಲಿಯರಾಗಿ ತೆಗೆದು ಮತ್ತೆ ಸಬ್ಮಿಟ್ ಮಾಡಿ. ಸೊ ಈ ರೀತಿ ವೆರಿಫಿಕೇಷನ್ ಮುಗಿಯುತ್ತೆ. ಸೊ ನಿಮಗೆ ಎಟ್ ದ ಲಾಸ್ಟ್ ಒಂದು ಆಪ್ಷನ್ ಕಾಣಿಸುತ್ತೆ, ಅದೇನೆಂದರೆ ಕ್ರಿಯೇಟ್ ಇನ್ವಾಯ್ಸ್ ಅಂತ. ಅಂದರೆ ಎಲ್ಲ ಪ್ರೊಸೆಸ್ ಮುಗಿದ ತಕ್ಷಣ ಕ್ರಿಯೇಟ್ ಇನ್ವಾಯ್ಸ್ ಅಂತ ಕೊಡ್ಬೋದು. ನೀವು ಬೇಕಿದ್ದರೆ ವೆಬ್ಸೈಟಿಂದ ಕೂಡ ಈ ಪ್ರೊಸೆಸ್ನ ಮಾಡ್ಬೋದು ವೆರಿಫೈ ಅಂತ ಕೊಟ್ಬಿಟ್ಟು. ಓಕೆ, ಥ್ಯಾಂಕ್ ಯು.